ನಾವಿವಾಗ ವಿನುನ ಕಾಲೇಜಿಗೆ ಬಂದಿದ್ದೀವಿ. ನಾವಿವಾಗ ವಿನುನ ಕಾಲೇಜಿಗೆ ಬಂದಿದ್ದೀವಿ. ಅಲೋಷಿಯಸ್ ITI. ಇಲ್ಲಿ ಇವತ್ತು ಫುಡ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಹಾಗೆ ಅದಕ್ಕೆ ನನಗೆ ಕರೆದಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಕರೆದಿದ್ದಕ್ಕೆ. ಈಗ ಹೋಗಿ ಸ್ಟೂಡೆಂಟ್ಸಿಗೆ ನೋಡಬೇಕು ಏನೆಲ್ಲ ಮಾಡ್ತಾರಂತ ಹೇಳಿ. ನೆಕ್ಸ್ಟ್ ಕೇವಲ ಇಲ್ಲಿ ಇದು ಮಾತ್ರ ಅಲ್ಲ, ITI ಅಂದರೆ ಕೆಲವರು ಎನಿಸ್ತಾರೆ ವೆಲ್ಡಿಂಗ್ ಅದು ಇದು ಇರುತ್ತೆ ಅಂತ ಹೇಳಿ. ಹಾಗೆಲ್ಲ ಎಲ್ಲ ಕೂಡ ಇದೆ ಇಲ್ಲಿ ನಿಮಗೆ. ಅಂದರೆ ಫ್ಯಾಷನ್ ಡಿಸೈನಿಂಗ್ ಇರಲಿ ಅಥವಾ ನಿಮಗೆ ಇಂಥ ಸಣ್ಣ ಸಣ್ಣ ಕಾಂಪಿಟೇಷನ್, ಫುಡ್ ಕಾಂಪಿಟೇಷನ್ ಹಾಗೂ ಆಟೋಮೊಬೈಲ್ ಕಲಿಸೋದು, ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಉಂಟು ಇಲ್ಲಿ ಬಂದೊಮ್ಮೆ ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಟ್ಯಾಲೆಂಟ್ ಮೇಲೆ ಇಲ್ಲಿ ಬನ್ನಿ, ಇಲ್ಲಿ ಟ್ಯಾಲೆಂಟಿಗೆ ಫಸ್ಟ್ ಬೆಲೆ ಕೊಡ್ತಾರೆ. ಹಾಗಾಗಿ ನೋಡಿ, ಬಂದು ಒಮ್ಮೆ ವಿಸಿಟ್ ಮಾಡಿ. ಮಕ್ಕಳಿಗೆ ಮುಂದೆ ಏನಾದರೂ ಕಲಿಸಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ ಆದರೆ. ಓಕೆ, ಇವಾಗ ಬನ್ನಿ. ಹುಡುಗಿಯರು ಮಾತ್ರನಾ, ಹುಡುಗರು ಇಲ್ವಾ ಅಂತ? ಆಯ್ತಾ ರೆಡಿ? ಓಕೆ, ಇವತ್ತು ವಿನ್ಸ್ಟನ್ ಸ್ಕೂಲಿಗೆ ಬಂದಿದ್ದೀನಿ ನಾನು. ಇಲ್ಲಿ ಕಾಂಪಿಟೇಷನ್ ನಡೀತಾ ಉಂಟು. ಕುಕ್ಕಿಂಗ್ ಇತ್ತು, ಕುಕ್ಕಿಂಗ್ ವಿದೌಟ್ ಫೈರ್. ಎಲ್ಲರೂ ಕಾಂಪಿಟೇಟಿವ್ ಇಲ್ಲಿ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. 1 ಗಂಟೆ ಟೈಮಾ 1 ಅವರ್ ಟೈಮ್ ಕೊಟ್ಟಿದ್ದಾರೆ. ಅಷ್ಟು ಬೇಗ ಅವರೆಲ್ಲ ಆಗಬೇಕು. ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಮತ್ತೆ ನೋಡೋಣ ಟೇಸ್ಟ್ ಯಾವ ರೀತಿ ಮಾಡ್ತಾರಂತ ಹೇಳಿ. ತುಂಬ ಖುಷಿ ಆಗ್ತಾ ಉಂಟು. ಎಲ್ಲರೂ ಇಂಟ್ರೆಸ್ಟಿಂದ ಅಡುಗೆ ಮಾಡ್ತಾ ಇದ್ದಾರೆ. ಕೆಲವರು ನರ್ವಸ್ ಕೂಡ ಇರ್ಬೋದು. ಅಡುಗೆ ಒಂದು ಮಾತ್ರ ನಮಗೆ ಮಾಡಲಿಕ್ಕೆ ಯಾವುದೇ ಡಿಗ್ರಿ ಬೇಕಂತ ಇಲ್ಲ. ಪ್ರೀತಿಯಿಂದ ನಾವು ಏನೇ ಮಾಡಿದರೂ ಅದು ತುಂಬ ರುಚಿಯಾಗಿರುತ್ತೆ ಅಲ್ವಾ? ಹಾಗೂ ಅಡುಗೆಗೆ ಸರಿಯಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಬಿದ್ದರೆ ಎಲ್ಲ ಅಡುಗೆನೂ ರುಚಿಯಾಗಿ ಆಗುತ್ತೆ. ಓಕೆ, ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಅಷ್ಟು ತನಕ ಬೇರೆ ಏನೆಲ್ಲ ಉಂಟಿಲ್ಲಿ ಅದನ್ನು ನೋಡ್ಕೊಂಡು ಬರೋಣ ಅಂತೇಳಿ ನಾನು ಹೊರಗಡೆ ಬಂದಿದ್ದೀನಿ. ಫ್ಯಾಷನ್ ಡಿಸೈನ್ ಓಕೆ. ಹಾಂ, ಇಲ್ಲಿ ಎಲ್ಲ ಕಲಿಸ್ತೀರಾ? ಅಂದರೆ ಲೇಡೀಸ್ ಜೆಂಟ್ಸ್ ಎಲ್ಲ ಎರಡು ಕೂಡ? ಓಕೆ ಓಕೆ. ಕಿಡ್ಸ್ ವೇರ್ ಎಲ್ಲ ಉಂಟಲ್ಲ? 1 ಇಯರ್ ಕೋರ್ಸಾ? ಓಕೆ. ಒಂದು NTC ಸರ್ಟಿಫಿಕೇಟ್ ಮತ್ತೊಂದು NSDC. ಫ್ಯಾಷನ್ ಡಿಸೈನಲ್ಲಿ NSDC ಸರ್ಟಿಫಿಕೇಟ್ ಸಿಗ್ತದೆ. NTCಯಲ್ಲಿ ಇದರಲ್ಲಿ ನಮ್ಮ ಸಿವಿಲ್ ಟೆಕ್ನಾಲಜಿಯಲ್ಲಿ NTCC. ಓಕೆ. ಸ್ಟೂಡೆಂಟ್ಸ್ ಎಲ್ಲ ಈಗ ಆ ಕಡೆ ಇದ್ದಾರೆ. ಹೌದೌದು, ಅದೇ. ಓಕೆ, ಯಾರಿಗಾದರೂ ಫ್ಯಾಷನ್ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಇದೆ ಆದರೆ ಖಂಡಿತ ಇಲ್ಲಿ ಜಾಯಿನ್ ಆಗಬಾರ್ದು. 1 ಇಯರ್ ಇದ್ದು ಕೋರ್ಸ್ ಇರುತ್ತಂತೆ. ಎಲ್ಲ ಖಂಡಿಸ್ತಾರೆ. ಅಂದರೆ ಕಿಡ್ಸ್ ವೇರ್ ಇರಲಿ, ಜೆಂಟ್ಸ್ ಇರಲಿ, ಲೇಡೀಸ್ ಇರಲಿ. ಇಲ್ಲಿ ನೋಡ್ಬೋದು ಎಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದಾರೆ ಒಂದೊಂದೇ ಎಲ್ಲ ಸ್ಟೂಡೆಂಟ್ಸ್. ಈ ಸ್ಟೂಡೆಂಟ್ಸ್ನವರೇ ಮಾಡಿದ್ದು. ಹಾಂ, ಹೌದು. ಗೌನಾ? ಅಲ್ಲಿ ಒಳ್ಳೆ ಸ್ಕೋಪ್ ಇದೆ ಇವಾಗ ಎಲ್ಲ ಕಡೆ. ನೀವು ಮನೇಲಿ ಒಂದು ಮಿಷಿನ್ ಇದ್ದರೆ ಸಾಕು ಅಷ್ಟೇ. 1 ವರ್ಷ ಇದು ಮಾಡಿದರೆ ಸಾಕ, ಮತ್ತೆ ಬೇರೆ ಏನಿಲ್ವಾ ಎಕ್ಸ್ಟ್ರಾ? ಹಾಂ, ಓಕೆ. ಅದು ಸಿಗುತ್ತದೆ. ಹಾಂ ಹಾಂ ಹಾಂ. ಹ್ಯಾಂಡ್ ಕ್ರಾಫ್ಟ್ ಇದೆಲ್ಲ? ಹಾಂ ಹಾಂ, ಓಕೆ ಓಕೆ ಓಕೆ. ಹೌದೌದು. ಇದು ಹ್ಯಾಂಡ್ ಕರ್ಚೀಫ್ ಮಾಡಿ ಥ್ರೆಡ್ ತೆಗೆದು ಕೈಯಲ್ಲಿ ತೆಗೆದು ಆಮೇಲೆ ಓಕೆ ಓಕೆ. ಹಾಂ.
ಹೌದು. ಉಲ್ಲನ್ ಇದೆಲ್ಲ ಕಲಿಸ್ತೀರಾ? ಉಲ್ಲನ್ ಇದು ಸಹ ಅಂದರೆ ಕೆಲವು ಮಕ್ಕಳದ್ದು ಇಂಟ್ರೆಸ್ಟ್ ಅಲ್ಲಿ ನಾವೊಂದು ಬೇಸಿಕ್ ಕಲಿಸ್ತೇವೆ. ಓಕೆ. ಹಾಂ 9:30ಗೆ ಸ್ಟಾರ್ಟ್ ಆದರೆ 4:30 ತನಕ. ಮತ್ತು ಎಕ್ಸಾಮ್ಸ್ ಎಲ್ಲ ಇರುತ್ತೆ ಅದರಲ್ಲಿ? ಸೇಮ್ ನಮ್ಮದು ಈ ಮಕ್ಕಳಿಗೆ ಓಕೆ. ಅಂದರೆ ಹಾಗೆ. ಮತ್ತು ಸರ್ಟಿಫಿಕೇಟ್ ಎಲ್ಲ ಸಿಗುತ್ತಲ್ಲ? ಥಿಯರಿ ES ಕ್ಲಾಸ್ ಎಲ್ಲ ಇದೆ. ಹೌದಾ? ಸ್ಕಿಲ್ ಇದೆ ಮತ್ತು ಪ್ರಾಕ್ಟಿಕಲ್. ಓಕೆ. ಮತ್ತೆ ನೆಕ್ಸ್ಟ್ ಏನು ಎಕ್ಸಾಮ್ ಇದೆ ಅಲ್ಲ? ಹೌದು. ಅಂದರೆ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಹೌದೌದು, ಗೊತ್ತಿಲ್ಲ. ಟೈಲರಿಂಗ್ ಅಂತೇಳಿ ಒಂಥರ ತುಂಬ ಹೌದು, ಬೆನಿಫಿಟ್ ತುಂಬ ಇದರಲ್ಲಿ ಒಳ್ಳೇದುಂಟು. ಈಗ ಎಲ್ಲರೂ ಈಗ ಮಾಡ್ತಾರೆ ಹೆಚ್ಚಾಗಿ. ಕೆಲವರಿಗೆ ಗೊತ್ತಿಲ್ಲ, ಹೆಚ್ಚಿನವ್ರು ಗೊತ್ತಿಲ್ಲ ದಿವಸ ಬರದೇ ಇರ್ತಾರೆ. ಇರ್ತಾರೆ. ಹೌದು. ಗೋವಾ ಹೋಗಿದ್ದು. ನಾಳೆಯಿಂದ ಮತ್ತೆ ಹೋಗ್ಲಿಕ್ಕೆ ಉಂಟು ಇನ್ನೊಂದು. ಓಕೆ, ನರ್ವಸ್ ಆಗಿಬಿಡಿ ಯಾರು ಕೂಡ. ಇದು ಲಾಸ್ಟ್ ಅಲ್ಲ ಇಲ್ಲಿಗೆ. ಇಲ್ಲಿ ಬೇರೆ ಎಲ್ಲ ನಾವು ಉಂಟಲ್ಲ ಕಲಿತು ಆಮೇಲೆ ಮಾಡೋದು. ಆದರೆ ಫುಡ್ಡೆಲ್ಲ ನಮ್ಮ ಇಂಟ್ರೆಸ್ಟ್ ಮೇಲೆ ನಾವು ಮಾಡೋದು. ಅದಕ್ಕೆ ಯಾವುದೇ ಎಜುಕೇಷನ್ ಅದು ಇದು ಏನು ಬೇಕಂತ ಇಲ್ಲ. ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಒಂದು ಸಣ್ಣ ವಸ್ತುವಲ್ಲಿ ಕೂಡ ಮನೆಯಲ್ಲಿ ಏನು ಕೂಡ ಮಾಡಿ ಎಲ್ಲರಿಗೆ ಹಂಚಿ ತಿನ್ಬೋದು. ಹಾಗೆ ಯಾರು ನರ್ವಸ್ ಆಗಬೇಡಿ. ಇಲ್ಲಿ ಈಗ ಕಾಂಪಿಟಿಷನ್ ಅಂತೇಳಿ ಇಲ್ಲಿಗೆ ಮುಗಿಯಲ್ಲ. ಮನೆಯಲ್ಲಿ ನೀವು ಇನ್ನೂ ಕೂಡ ಚೆನ್ನಾಗಿ ಮಾಡಿ ಅಮ್ಮನಿಂದ ಅವರಿಂದ ಕಲಿಯುವುದೇ ನಮಗೆ ಮುಂದೆ ಸಿಗೋದು. ಹಾಗೆ ಇವತ್ತು ಯಾರು ಇಲ್ಲಿ ವಿನ್ ಆಗ್ತಾರೆ ಅವರಿಗೆ ಅವರು ಮಾತ್ರ ಮುಂದೆ ಇನ್ನು ಅಡುಗೆಗೆ ಇದು ಅಂತ ಎನಿಸ್ಬೇಡಿ. ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗುತ್ತಲ್ಲ ನಿಮಗೆ? ನನಗೆ ದೊಡ್ಡ ಭಾಷಣ ಕೊಡಲಿಕ್ಕೆ ಬರಲ್ಲ. ಹಾಗೆ ಇಲ್ಲಿಗೆ ನೀವು ಬಿಟ್ಬಿಡ್ಬೇಡಿ. ಒಮ್ಮೆಲೆ ನೀವು ಇನ್ನಾಗಲಿಲ್ಲ ಅಥವಾ ಏನಂತಾದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಆಚೀಚೆ ಆಗಿರ್ಬೋದು ಅಷ್ಟೇ. ಆಯಿತಾ? ಓಕೆ, ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ. ಎಷ್ಟು 3+1 ಅಲ್ಲ, 4 ಡಿಶಸ್ ಅಲ್ಲ ಮಾಡಲಿಕ್ಕಿದ್ದದು? ಓಕೆ. ಡೇಟ್ಸ್, ಚರ್ಮುರಿ, ಲೈಮ್ ಸೋಡಾ, ಕೇಕ್, ಸಲಾಡ್. ಕೇಕ್ ಅಂದರೆ ಬ್ರೆಡ್ ಇದ್ದ? ಡೇಟ್ ಬಾಲ್ಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಚರ್ಮುರಿ ಚೆನ್ನಾಗಿದೆ. ಅದರೆಂತ ಗೊತ್ತುಂಟು, ಚರ್ಮುರಿ ನಾವು ಯಾವಾಗಲೂ ಮಾಡುವಾಗ ಲಾಸ್ಟಿಗೆ ಇಡಬೇಕು. ಮಿಕ್ಸ್ ಮಾಡಿ ಮೊದಲೇ ಇಟ್ಟರೆ ಇದಾಗುತ್ತೆ. ಕಾಂಪಿಟೇಷನಲ್ಲಿ ಯಾವಾಗಲೂ ಲಾಸ್ಟಿಗೆ ಅದನ್ನು ನಾವು ಮಾಡಬೇಕು, ಹಾಕಬೇಕು. ಮತ್ತು ಸ್ವಲ್ಪ ಆಯಿಲ್ ಹಾಕಿದರೆ ಕ್ರಿಸ್ಪಿ ಹಾಗೆಯೇ ಉಳಿಯುತ್ತೆ. ಕೊಕೊನಟ್ ಆಯಿಲೆಲ್ಲ ಹಾಕಿದರೆ ಚೆನ್ನಾಗಿದೆ. ಸ್ವಲ್ಪ ಇದಾಯ್ತು ಅಷ್ಟೇ. ಸ್ವೀಟ್ ಹಾಕಿದ್ದೀರಾ? ಟಿಶ್ಯೂ ಉಂಟಾ? ಟಿಶ್ಯೂ ಒಂದು ಟಿಪ್ಸ್ ಹೇಳ ಇದಕ್ಕೆ. ಯಾವಾಗಲೂ ಬ್ರೆಡ್ಡಿದ್ದು ನಾವು ಮಾಡ್ತೀವಲ್ವಾ, ಅದಕ್ಕೆ ನಾವೇನು ಮಾಡಬೇಕು, ಶುಗರ್ ಸಿರಪ್ ಉಂಟಲ್ಲ, ಶುಗರ್ ಸಿರಪ್ ಇದು ಹಾಕಬೇಕಾಗತ್ತೆ ಮಧ್ಯದಲ್ಲಿ. ಆವಾಗ ಮಾತ್ರ ಇದು ಸಲಾಡಾ ಚೆನ್ನಾಗಿದೆ. ಆದರೆ ನಾರ್ಮಲ್ ಇರುತ್ತಲ್ಲ ಆ ರೀತಿದೆ. ಸ್ವಲ್ಪ ಚಾಟ್ ಮಸಾಲೆ ಎಲ್ಲ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಆಗ್ತಾಯಿತ್ತು. ಹಾಗೂ ಯಾವಾಗಲೂ ಕುಕುಂಬರ್ ಇದು ಸಲಾಡ್ ಮಾಡುವಾಗ
ಮಧ್ಯದಲ್ಲಿ ಅದು ಇರುತ್ತಲ್ಲ, ತೆಗೆದ್ರ ನೀವು ಬೀಜದ್ದು? ಅದು ತೆಗಿಬೇಕು, ಆವಾಗ ನೀರು ಬಿಡೋದಿಲ್ಲ ಅದರಲ್ಲಿ, ಗೊತ್ತಾಯ್ತಾ? ಮತ್ತು ನಾವು ತುಂಬ ಮಿಕ್ಸ್ ಮಾಡಬಾರ್ದು. ಅದ್ರ ಮೇಲೆ ಜ್ಯೂಸ್ ಆಯಿತು, ಹಾಲು ಹಾಕಿಯಾ? ರೋಸ್ ಸಿರಪ್ ಹಾಕಿದ್ದೀರಾ? ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಇದು ಉಂಟಲ್ಲ, ಮಾಡುವಾಗ ಗ್ರೇಟ್ ಮಾಡಬೇಕು, ನಾವು ಹೀಗೆ ಮಾಡಬಾರ್ದು. ಚಕ್ಕ 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 ಮಾಡಿ ಗ್ರೇಟ್ ಮಾಡ್ತಾರೆ, ಗೊತ್ತಾ? ಚೂರಿಯಲ್ಲೇ. ಕುಕುಂಬರ್ ಬೋಟಾ, ಡೇಟ್ಸ್. ಓಕೆ, ಕ್ಲೀನ್ ಹಾಗೂ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ, ಹಾಗೂ ಸ್ವಲ್ಪ ಯುನೀಕಾಗಿ ಕಾಣ್ತಾ ಉಂಟು. ಚೆನ್ನಾಗಿದೆ. ಆನಿಯನ್ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಬೇಕು, ಅದು ಕಲಿಬೇಕು ನೀವು ಇನ್ನು ಅಷ್ಟೇ. ಇದು ಗ್ರೀನ್ ಗ್ರಾಮಿಂದ ಸ್ಪಾಟ್ ಮಾಡಿ. ಓಕೆ, ಡೇಟ್ ಇದು ಮಾಡಿದ್ರಾ ನೀವು? ಬರುತ್ತಾ? ಓಕೆ, ಅದೇ ತಗೊಂಡು ಬಂದ್ರಾ? ಯಾವುದ್ರದ್ದು? ಚೆನ್ನಾಗಿದೆ. ಶುಗರ್ ಸಿರಪ್ ಸ್ವಲ್ಪ ಹೈ ಇದಾಗ್ತಾ. ಹಾಂ, ಚೆನ್ನಾಗಿದೆ. ಓರಿಯೋ ಶೇಕ್. ಓಕೆ, ಹೌದು, ಸ್ವಲ್ಪ. ಹಾಂ, ಹಾಲು ಜಾಸ್ತಿ ಹಾಕಿದ್ರಾ ಅಂತ? ಓಕೆ, ಹಾಗೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಅದೇ ಓರಿಯೋ ಮಿಲ್ಕ್ ಶೇಕ್ ಎಲ್ಲ ಸ್ವಲ್ಪ ತಿಕ್ಕಿರುತ್ತಲ್ವಾ, ಅದು ಸರಿಯಾಗುತ್ತೆ. ಇದು ಮ್ಯಾಂಗೋನಾ? ರಾ ಮ್ಯಾಂಗೋ ಅಲ್ಲ, ಇದು ಸಲಾಡ್. ಕುಕುಂಬರ್. ಇದು ಯಾವುದು? ಸ್ಯಾಂಡ್ವಿಚ್. ಟೈಮ್ ಸಾಕಾಗಲಿಲ್ವಾ? ಹೌದಾ? ನೋ ಪ್ರಾಬ್ಲಮ್, ಏನಾಗಲ್ಲ, ಇನ್ನೊಮ್ಮೆ ಮಾಡಿದರೆ ಆಯ್ತು ಅಲ್ಲ. ಇದಕ್ಕೆಂತ ಹಾಕಿದ್ದೀರಾ? ಇದು ಫ್ರೆಶ್ ಕ್ರೀಮಾ? ಐಸ್ ಕ್ರೀಮ್.
ಟೊಮೆಟೊ ಮಾಡುವಾಗ ಸಣ್ಣದು ಮಾಡಿ ಹಾಕಬೇಕು, ಯಾಕೆಂದರೆ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ಲ. ಕೆಟ್ಟ ಸಣ್ಣ ಚಾಪ್ ಮಾಡಿದರೆ ಆಯಿತು. ಚೆನ್ನಾಗಿದೆ. ಮೊಜಿಟೊ ಅಂದರೆ ಅದಕ್ಕೆ ಸ್ವಲ್ಪ ಲೆಮನ್ ಹಾಗೂ ಸಾಲ್ಟ್ ಫ್ಲೇವರ್ ಬರುತ್ತೆ. ಸಾಲ್ಟ್ ಯಾವಾಗಲೂ ಹಾಕ್ಬೇಕು ಜಾಸ್ತಿ. ಇಲ್ಲೆಲ್ಲ ನೀವು ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಚೆನ್ನಾಗಾಗುತ್ತೆ. ಇದು ಚಾಟ. ಪೊಟ್ಯಾಟೊ ಬಿಸ್ಕಿಟ್ ಇರುತ್ತಲ್ಲ ಅದರಲ್ಲೆಲ್ಲ ಚೆನ್ನಾಗಿದೆ. ಚೀಸ್ ಹಾಕಿದ್ದೀರಾ? ಸೈಡ್ ಸ್ಯಾಂಡ್ವಿಚಿಗೆ ಇಡೋದಿಲ್ಲ ಯಾರು, ಯಾಕೆ ತೆಗಿತಾರೆ ನಂಗೆ ಗೊತ್ತಿಲ್ಲ, ಅದು ಇಡೋದಿಲ್ಲ ಯಾರು ಅಷ್ಟೇ. ಲೈಮ್ ಎಲ್ಲ ಇತ್ತು ಚೆನ್ನಾಗಾಗ್ತಿತ್ತು. ಸ್ವಲ್ಪ ಕಹಿ ಬರ್ತಾ ಉಂಟು, ಚೆನ್ನಾಗಿದೆ. ಒಂದು ಫ್ಲೇವರ್ ಏನೋ ಕಮ್ಮಿ ಆಗಿದೆ ಅಷ್ಟೇ. ಟೇಸ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿದೆ, ಕಲಿಯುವುದಲ್ಲ. ಅಂದರೆ ಅದು ಸ್ಪ್ರೌಟ್ ಸರಿ ಬರಲಿಲ್ಲ ಅಂತ ಅದಕ್ಕೆಲ್ಲ, ಅದಕ್ಕಿರಬೇಕು ಸ್ವಲ್ಪ. ಇಲ್ಲ ಚೆನ್ನಾಗಿದೆ. ಚಕ್ಕುಲಿ ಚರ್ಮುರಿ, ಓಕೆ. ಸ್ವಲ್ಪ ಲೈಮ್ ಫ್ಲೇವರ್ ಹಾಕಿದ್ರೆ ಚೆನ್ನಾಗಾಗ್ತಿತ್ತು. ಚೆನ್ನಾಗಿದೆ, ಆದರೆ ಕ್ರಿಸ್ಪಿ ಕೂಡ ಇದೆ. ಅದು ಇದಾಗಲಿಲ್ಲ. ಓಕೆ, ಇದು ಚೆನ್ನಾಗಿದೆ ತುಂಬ. ಅಂದರೆ ಬ್ರೆಡ್ಡಿಗೆ ಸ್ವಲ್ಪ ನೀವು ಮಾಯ್ಸ್ಟ್ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಾಗ್ತಿತ್ತು. ಶುಗರ್ ಸಿರಪ್ ಎಲ್ಲ ಹಾಕಿದರೆ ಸ್ವಲ್ಪ ಚೆನ್ನಾಗಿದೆ. ಫ್ಲೇವರು ಸ್ವಲ್ಪ ಯುನೀಕ್ ಆಗಿದೆ. ಅದಂದರೆ ಇದು ಹಾಕಿದ್ರಲ್ಲ, ಅದು ಫ್ಲೇವರ್ ಚೆನ್ನಾಗಿದೆ. ಫ್ರೂಟ್ ಸಲಾಡ, ಚೆನ್ನಾಗಿದೆ. ಮೆಣಸು ಜ್ಯೂಸ್, ಕುಲುಕಿಯ ಚೆನ್ನಾಗಿದೆ. ಆದರೆ ಸ್ವಲ್ಪ ಉಪ್ಪು, ಸಾಲ್ಟ್ ಫ್ಲೇವರ್ ಸ್ವಲ್ಪ ಇದು ಚೆನ್ನಾಗಾಗ್ತದೆ. ಲೈಮ್ ಹಾಗೂ ಸಾಲ್ಟ್ ಸ್ವಲ್ಪ ಇದಾಗಿದೆ, ಲೈಟ್ ಆಗಿದೆ ಅಷ್ಟೇ. ಸ್ಯಾಂಡ್ವಿಚ್ ಇದರಲ್ಲಿ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ತುಂಬ ಇದೆ ಸರ್. ಥ್ಯಾಂಕ್ ಯು ಇನ್ವೈಟ್ಗೆಲ್ಲ. ಓಕೆ ಓಕೆ, ಬಾಯ್. ಓಕೆ, ಬಾಯ್. ಈ ಕಾಲೇಜಿಗೆ ಬಂದ ಮೇಲೆ ನನ್ನ ಮಗ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾನೆ. ಹಾಗೂ ಇನ್ನೊಂದೇನೆಂದರೆ ನಾನು ಗ್ಯಾರಂಟಿ ಕೊಡ್ತೀನಿ, ಈ ಕಾಲೇಜಿಗೆ ಬಂದರೆ ಯಾರು ಕೂಡ
ತುಂಬ ಚೆನ್ನಾಗಿ ಕಲಿಬೋದು. ಯಾಕೆಂದರೆ ಇಲ್ಲಿಯ ಟೀಚರ್ಸ್ ಆ ರೀತಿ ಕಲಿಸ್ತಾರೆ. ತಮ್ಮ ಮಕ್ಕಳಿಗೆ ಅವರು ಸ್ಟೂಡೆಂಟ್ಸ್ ರೀತಿ ಅಲ್ಲ, ಫ್ರೆಂಡ್ಸ್ ರೀತಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗೂ ಎಲ್ಲವನ್ನು ನೀಟಾಗಿ ಕಲಿಸ್ತಾರೆ. ಓಕೆ, ಇವಾಗ ಕಾಲೇಜಿಂದ ಬಂದು ಡಾಕ್ಟ್ರ್ ಹತ್ರ ಹೋಗಿ ಇಲ್ಲಿ ನಿಂತಿದ್ದೀವಿ. ಅಂದರೆ ಕೆಲವು ಫ್ರೂಟ್ಸ್ ಬೇಕಿತ್ತು, ಹಾಗೆ ರಾಯ್ ಹೋಗಿದ್ದಾನೆ ತರಲಿಕ್ಕೆ. ಅಂದರೆ ಡಾಕ್ಟ್ರು ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟರು. ಅದು ತಿಂದಿದ್ದೆ ನನಗೆ ಹೊಟ್ಟೆಲೆಲ್ಲ ತಳಮಳ ಆಗಿ ಒಂಥರ ಆಗ್ತಾ ಇತ್ತು. ಊಟ ಎಲ್ಲ ಸೇರ್ತಾ ಇರಲಿಲ್ಲ ಸರಿಯಾಗಿ, ವೀಕ್ನೆಸ್ ಫೀಲ್ ಆಗ್ತಾ ಇತ್ತು. ಹಾಗೆ ಅದಕ್ಕೋಸ್ಕರ ಚೇಂಜ್ ಮಾಡಲಿಕ್ಕೆ ಹೋಗಿದ್ವಿ. ಹಾಗೂ ನಾಳೆಯಿಂದ ನಾವು ಇಲ್ಲ, ಒಂದು ದಿನ ಕೂಡ ಸ್ಕಿಪ್ ಮಾಡುವಾಗಿಲ್ಲ ಮೆಡಿಸಿನ್. ಹಾಗೆ ನಾಳೆಯಿಂದ ಇಲ್ಲದಿದ್ದರೆ, ಒಂದು ವಾರಕ್ಕೆ ಕೊಟ್ಟಿದ್ರಲ್ವ ಮೆಡಿಸಿನ್, ಒಂದು ವಾರ ಅಂದರೆ ನಾಳೆಯಿಂದ ಇಲ್ಲದಿದ್ದರೆ ನಾಡಿದ್ದು ಹೋಗ್ಬೇಕಿತ್ತು ಡಾಕ್ಟ್ರ್ ಹತ್ರ. ಹಾಗೆ ಕಷ್ಟ ಆಗುತ್ತೆ. ಹಾಗೆ ಇವತ್ತೇ ನಾವು ಒಂದಿನ ಮೊದಲೇ ಹೋಗಿ ವಿಸಿಟ್ ಮಾಡಿ ಎಷ್ಟು ಮೆಡಿಸಿನ್ ಬೇಕು ಅಷ್ಟು ತಗೊಂಡು ಬಂದ್ವಿ. ಇವರ ಸರಿಯಾದರೆ ಸಾಕು, ಇನ್ಫೆಕ್ಷನ್ ಎಲ್ಲ ಆಗಿತ್ತು. ಇನ್ನು ನಾಳಿಂದ ಇನ್ನೊಂದು ಟ್ರಿಪ್ ಸ್ಟಾರ್ಟ್ ನಮ್ಮದು. ಮನೆಯವರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲಿ ಅಂತ ಹೇಳಿ, ಅದೊಂಥರ ಸರ್ಪ್ರೈಸ್ ನಮ್ಮದು. ಹೋಗೋಣ, ನೋಡೋಣ ಏನಾಗುತ್ತೆ ನೋಡೋಣ.